ರೂಮಿಂದ ಬಾರಿ ಮಾತುಕತೆ ಸೌಂಡ್ ಕೇಳಿಸ್ತಾ ಇತ್ತು. ಟೂರಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಾಗ್ಲಿ ಕಿವಿ ಕೊಟ್ಟು ಅದ್ರ ಡೀಸೆನ್ಸಿ ಅಲ್ಲ ಅಂತ ಸುಮ್ಮನೆ ಅದೆ. ಆಮೇಲೆ ನೀವೇ ಇದೀರಲ್ಲ ಎಲ್ಲ ಡೈರೆಕ್ಟ್ ಆಗಿ ಹೇಳ್ತೀರಾ ಅಂತ ಸುಮ್ಮನೆ ಆಗ್ಬಿಟ್ಟೆ. ಏನು 3ನೇ ಮಗು ಬಗ್ಗೆ ಮಾತುಕತೆನಾ? ಶಾಸ್ತ್ರಿಗಳು ಹೇಳಿದಾರಂತೆ ನಿಮ್ಗೆ 3ನೇ ಮಗು ಆಗತ್ತೆ ಅಂತ. ನಾನೇನು ಹೇಳ್ತಾ ಇದೀನಿ, ನೀವ್ ಇನ್ನೊಂದ್ ಮಗು ಮಾಡ್ಕೊಂಬಿಡಿ ಅಂತ. ಬಾಗ್ನೂರು ಇದನ್ನೇ ಹೇಳಿರ್ತಾರೆ. ಅದಕ್ಕೆ ನೀವ್ ಹೇಳಿರ್ತೀರಾ ಇನ್ನೊಂದ್ ಮಗು ಈ ವಯಸ್ಸಲ್ಲ ಆಯ್ತು ಅಂದ್ರೆ ಸಮಾಜ ಏನ್ ಹೇಳತ್ತೆ ಅಂತ. ಏನ್ ಗೊತ್ತಾಕರೆ ನಿಮ್ಗಿನ್ನೂ ತುಂಬಾ ವಯಸ್ಸಿದೆ, ಆರಾಮಾಗಿ ಮಗು ಮಾಡ್ಕೋಬಹುದು. ಅಕ್ಕರೆ ನಿಮ್ಗೆ ಇನ್ನೊಂದ್ ಮಗು ಅದೇ ನನ್ನಷ್ಟು ಖುಷಿ ಪಡೋರು ಇನ್ ಯಾರು ಇಲ್ಲ. ನೀವ್ ಯಾವ್ದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಮುಂಚೆ ನಾನು ನೋಡ್ಕೊಂಡಿದ್ದೀನಂತೆ, ಇನ್ನೊಂದ್ ಮಗು ನಾನು ನೋಡ್ಕೊಳ್ದೆ ಇರ್ತೀನ. ನಾನಿದ್ದೀನಿ, ನೀವು ಸುಮ್ಮನೆ ಮಗು ಮಾಡ್ಕೊಂಬಿಡಿ. ಅಕ್ಕರೆ ಅವಾಗಿಂದ ಇಷ್ಟನ್ನೆಲ್ಲ ಆಫರ್ ಕೊಡ್ತೀನಿ, ನೀವ್ ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೀರಾ. ಇವಾಗ ಏನು ಮಗು ಮಾಡ್ಕೊಳ್ತೀರಾ ಇಲ್ವಾ? ಡೀಲಾ ನೋ ಡೀಲಾ? ನಿಮಗ್ ಡೀಲ್ ಓಕೆನಾ? ಅಕ್ಕರ ಅಳ್ತಾ ಇದ್ದೀರಾ? ಏನಾಯ್ತು? ನಾನು ತಪ್ಪಾಗಿ ಮಾತಾಡಿದ್ನ? ಸಾರಿ ಅಕ್ಕರೆ, ನಾನು ತಮಾಷೆಗೋಸ್ಕರ ಮಾತಾಡ್ದೆ, ನಿಮ್ ಕಾಲು ಹೇಳ ಅಂತ. ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಏನ್ ವಿಷಯ? ಅಕ್ಕರೆ ನಾನು ಬಂದಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಡಲ್ ಆಗಿದ್ದೀರಾ. ಮೊದಲು ಲವ್ಲವಿಕೆ ಇಲ್ಲ, ತುಂಬಾ ಸೈಲೆಂಟ್ ಆಗಿರ್ತೀರಾ. ಮನ್ಸನ್ನು ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಏನ್ ವಿಷಯ ಅಕ್ಕರೆ? ಏನಾಯ್ತು ನನ್ನ ಹತ್ರ ಹೇಳಿ ಪ್ಲೀಸ್. ಪ್ಲೀಸ್ ಅಕ್ಕರೆ ಹೇಳಿ. ಅಕ್ಕರೆ ಇವಾಗ ನೀವು ಹೇಳಿ ನನ್ನ ಮೇಲೆ ಆಣೆ. ಏನಂತ ಹೇಳಿ? ಸ್ವಲ್ಪ ದಿನ ಸಾಕಿದ್ದೀನಿ ಅಂತ ಹೇಳ. ನನ್ನನ್ನು ಹೆದರ್ಸೋದಕ್ಕೋಸ್ಕರ ತಾನೇ ಈ ತರ ಎಲ್ಲ ಹೇಳ್ತಾ ಇರೋದು ನೀವು? ಸತ್ಯ ಹೇಳ್ತಿದ್ದಾನೆ. ನನಗೆ ಕ್ಯಾನ್ಸರ್ ಇದೆ ಮಲ್ಲಿ. ಇಲ್ಲಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲ ಅಂದ್ರೆ ರಿಪೋರ್ಟ್ ತಪ್ಪಾಗಿರ್ಬೇಕು. ಇಲ್ಲ ಇಲ್ಲ ಮಲ್ಲಿ,